ನಾವೊಂದು ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಮಾಡಿದ್ದೀವಿ. ಈ ಕಣ್ಣೀರುಗಳು, ಈ ವ್ಯವಸ್ಥೆಗಳು, ಈ ರೈತರ ಮೇಲೆ ಇರುವ ಕಾಳಜಿಗಳು ಮತ್ತು ಒಂದು ಸಾಮಾನ್ಯ ವರ್ಗದಿಂದ ಬಂದ ದೇವೇಗೌಡರು ಮತ್ತು ಅವರ ಫ್ಯಾಮಿಲಿ ಇವತ್ತು ಸಾವಿರಾರು ಕೋಟಿಯ ಒಡೆಯರಾಗಿದ್ದಾದರೂ ಹೆಂಗೆ ಅನ್ನೋ ಒಂದು ಇನ್ವೆಸ್ಟಿಗೇಷನ್ ಜರ್ನಲಿಸಮ್. ಅದರಲ್ಲಿ ಯಾವತ್ತೂ ಹೇಳ್ತಾರೆ, ಕುಮಾರಸ್ವಾಮಿ ಅವರು ಹೇಳ್ತಾರೆ, ನನ್ನ ತಂದೆ 84-85 ರಾಮನಗರಕ್ಕೆ ಬರುವ ಮೊದಲೇ ನಾನು ಫಿಲ್ಮ್ ಪ್ರೊಡ್ಯೂಸರ್ ಆಗಿದ್ದೆ, ನಾನು ಡ್ರ್ಯಾಗನ್ ಫ್ರೂಟ್ ಬೆಳಿತೀನಿ, ನಾನು ಸೀಬೆಕಾಯಿ ಬೆಳಿತೀನಿ ಅಂತೆಲ್ಲ ಕತೆ ಹೇಳ್ತಾರೆ. ನಾನು ನೋಡಿದ್ದೀನಿ 50 ಎಕರೆ ಸೀಬೆಕಾಯಿ ಬೆಳೆಯುವವರು ಇಲ್ಲಿವರೆಗೆ ಅವನು ರೈತನೇ ಆಗಿದ್ದಾನೆ. ಬಟ್ ಕುಮಾರಸ್ವಾಮಿ ಅಂತ ರೈತನು ಯಾರೂ ಆಗಿಲ್ಲ. ದೇವೇಗೌಡರ ಮನೆತನದ ಥರ ಇಡೀ ಬೆಂಗಳೂರು ಸುತ್ತಮುತ್ತ 1,000 ಎಕರೆಯನ್ನು ಯಾರು ಇಟ್ಕೊಂಡಿಲ್ಲ. ಬಡವರ ಬಗ್ಗೆ ಕಾಳಜಿ ಇರುವ ದೇವೇಗೌಡರು, ರೈತರ ಬಗ್ಗೆ ಕಾಳಜಿ ಇರುವ ದೇವೇಗೌಡರು, ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ಇರುವ ದೇವೇಗೌಡರು. ಫಸ್ಟ್ ನನಗೆ ಡಿಫರ್ ಆಗಿದ್ದು ಎಲ್ಲಿಂದ ಅಂತ ನಾನು ಹೇಳ್ತಾ ಹೋಗ್ತೀನಿ. ಐ ಸ್ಟಾರ್ಟೆಡ್ ಡಿಫರ್ ವಿತ್ ಹಿಮ್. ನಾನು 75ನೇ ವರ್ಷದ ಸ್ವಾತಂತ್ರ್ಯ ಏನು ನಾವು ಸೆಲೆಬ್ರೇಟ್ ಮಾಡಿದ್ದೀವಿ, ಅದರಲ್ಲಿ ಫಸ್ಟ್ ತಿರಂಗವನ್ನು ಯಾರಿಗಾದರೂ ಕೊಡಬೇಕಾದ್ರೆ ಎಲಿಜಿಬಲ್ ಪರ್ಸನ್ ಯಾರು ಅಂತ ಎಣಿಸ್ತಾ ಇದ್ದೀವಿ ನಾವು. ತಿರಂಗ ಕೊಡಬೇಕು ಅನ್ನುವ ಒಂದು ಅಭಿಯಾನ ಮಾಡಿದಾಗ ಫಸ್ಟ್ ಐ ಸೆಲೆಕ್ಟೆಡ್ ದೇವೇಗೌಡ ಜಿ ಆಸ್ ಎ ಫಸ್ಟ್ ಮೆಂಬರ್ ಟು ರಿಸೀವ್ ದಿಸ್. ಯಾಕಂದರೆ ಒಂದು ಮಾಜಿ ಪ್ರಧಾನಿ ಆ್ಯಂಡ್ ಅವರ ಒಂದು ವ್ಯಾಲ್ಯೂ, ಅವರು ಇರುವಂಥ ಸ್ಥಾನ, ಆ ಪದ್ಮನಾಭನಗರದಲ್ಲಿರುವ ಪವರ್ ಪಾಯಿಂಟು, ಇದನ್ನೆಲ್ಲ ನೋಡಿಬಿಟ್ಟು ದಿಸ್ ಏಜ್ ಒಬ್ಬ ಮನುಷ್ಯ ಇವತ್ತು ತನ್ನನ್ನು ತಾನು ಸೊಸೈಟಿಗೆ ಅರ್ಪಿಸ್ಕೊಳ್ತೇನೆ ಎನ್ನುವ ಏನು ಇದಿದೆ ಅಲ್ವ, ಹಂಬಲ ಇದೆ ಅಲ್ವಾ, ನಮಗೆ ಇವತ್ತೇ ನಮ್ಮ ಈ ವಯಸ್ಸಿನಲ್ಲಿ ಆಗ್ತಾ ಇಲ್ಲ. 92 ನಂದು ಇದು ಗಟ್ಟಿ ಇದೆ, ಕೆಳಗಡೆ ಗಟ್ಟಿ ಇಲ್ಲ ಅಂತ ಹೇಳಿದ್ರು ತಿರುಗಾಡಿಕೊಂಡು ಓಡಾಡುವ ದೇವೇಗೌಡರು ಇದ್ದಾರಲ್ಲ, ಅವರನ್ನು ನೋಡಿದರೆ ನನಗೆ ಸೊಸೈಟಿಗೆ ಇವರು ಅರ್ಪಣೆ ಮಾಡಿಕೊಂಡಿದ್ರು ಅನ್ನೋ ಒಂದು ಭಾವನೆ ಇತ್ತು. ದಟ್ ಈಸ್ ದ ರೀಸನ್ ಫಸ್ಟ್ ತಿರಂಗವನ್ನು ನಾವು ಇವ್ರಿಗೆ ಕೊಟ್ವಿ. ಆ್ಯಂಡ್ ಮೋರ್ ದೆನ್ ದ್ಯಾಟ್, ಆ ದಂಪತಿ ಅನ್ಯೋನ್ಯ ದಂಪತಿ ಜೀವನ ಇದೆ ಅಲ್ವಾ, ಚೆನ್ನಮ್ಮ ಮತ್ತು ದೇವೇಗೌಡರ ದಾಂಪತ್ಯ ಜೀವನವನ್ನು ನೋಡಿ ದೇರ್ ದ ಎಕ್ಸಾಂಪಲ್ ಸೆಟ್ಟರ್ಸ್ ಅಂತ ಅನಿಸ್ತಾ ಇತ್ತು. ಕನ್ನಡಿಗರಿಗೆ ಮತ್ತು ಕರ್ನಾಟಕಕ್ಕೆ ಮಾತ್ರವಲ್ಲ, ಭಾರತದ ಜನತೆಗೆ ಇಂಥ ಒಂದು ದಾಂಪತ್ಯ ಜೀವನ ಇರಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಇವ್ರದ್ದೊಂದು ಪ್ರೋಗ್ರಾಮ್ ಮಾಡ್ತೀವಿ. ಗಂಡ ಹೆಂಡತಿಯರನ್ನು ಕೂರಿಸಿ ಮಾಡ್ತೀವಿ. ಹೆಮ್ಮೆಯ ದೇವೇಗೌಡರು. ಬಟ್ ತನ್ನನ್ನು ತಾನು ಈ ಒಂದು ವಯಸ್ಸಿನಲ್ಲಿ ಕ್ವಶನ್ ಮಾರ್ಕ್ ಬಂದಾಗ ಇನ್ನೊಬ್ಬ ಅನಾಲಿಸಿಸ್ ಮಾಡಬಾರ್ದಂತೆಲ್ಲ. ಇವತ್ತು ನಮ್ಮನ್ನು ಕೂಡ, ನಮ್ಮ ಪ್ರೋಗ್ರಾಮನ್ನು ಕೂಡ ನೋಡುವವರು ನಮ್ಮನ್ನು ನೋಡಬಾರ್ದು ಅಂತ ಅನಾಲಿಸಿಸ್ ಮಾಡಬಾರ್ದು, ನಾವು ಹೇಳಿದ್ದೆಲ್ಲ ಕರೆಕ್ಟ್ ಅಂತ ಒಪ್ಕೊಬೇಕಂತಲ್ಲ. ದೇ ಹ್ಯಾಸ್ ಟು ಗೋ ಥ್ರೂ ಅವರ್ ಡಾಕ್ಯುಮೆಂಟ್ಸ್, ದೇ ಹ್ಯಾಸ್ ಟು ಗೋ ಥ್ರೂ ಅವರ್ ಸ್ಟೋರಿ. ಇಟ್ ಈಸ್ ನಾಟ್ ಪರ್ಸ್ನಲ್ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಲೈಕ್ ದ್ಯಾಟ್ ಐ ಎಪ್ರಿಷಿಯೇಟ್ ದೇರ್. ಅವರ ಹೋರಾಟಗಳು ಏನಿದಾವಲ್ಲ, ಇವತ್ತಿನವರ ಹೋರಾಟಗಳನ್ನು ಎಪ್ರಿಷಿಯೇಟ್ ಮಾಡ್ತಾ ಈ ಹೋರಾಟಗಳು ಏನಕ್ಕಾಗಿ ಆಯಿತು ಅನ್ನುವ ಕ್ವಶನ್ ಮಾರ್ಕ್ಗಳೊಂದಿಗೆ ಇವರ ಮನೆತನ ಈ ರೀತಿಯಾಗಿ ಯಾವ ರೀತಿಯಾಗಿ ಬೆಳೆಯಿತು. ಸಾಮಾನ್ಯ ಒಬ್ಬ ರೈತಾಪಿ ವರ್ಗದ ದೇವೇಗೌಡ. ಇವತ್ತು ನನಗೆಲ್ಲರೂ ಹೇಳ್ತಾಯಿದ್ರು, ದೇವೇಗೌಡರೊಟ್ಟಿಗೆ ಬೆಳೆದವರು ಯಾರೂ ಇಲ್ಲ ಅಂತ ಹೇಳ್ತಾಯಿದ್ರು. ದೇವೇಗೌಡರು ಎಲ್ಲರನ್ನು ರಾಜಕೀಯದಿಂದ ಹಿಡಿದು ಇಲ್ಲಿವರೆಗೆ ನೀವೊಬ್ಬರನ್ನಾದರೂ ದೇವೇಗೌಡರ ಒಟ್ಟಿಗೆ ಇದ್ದು ಯಾರಾದರೂ ಬೆಳೆದವರನ್ನು ಒಬ್ಬರನ್ನು ತೋರಿಸಿ ಅಂತ ಕೇಳ್ತಾಯಿದ್ರು. ಎಲ್ಲರನ್ನೂ ರಾಮಕೃಷ್ಣ ಹೆಗಡೆಯಿಂದ ಹಿಡಿದು JH ಪಾಟೀಲಿಂದ ಎಲ್ಲರನ್ನೂ ದೇವೇಗೌಡ ಫ್ಯಾಮಿಲಿಯವರು ಮುಳುಗಿಸಿದ್ದೇ ವಿನಃ, ಅವರೊಟ್ಟಿಗೆ ಬಂದ ಬಿಸ್ನೆಸ್ ಮ್ಯಾನ್ಗಳನ್ನು ಮುಳುಗಿಸಿದ್ದೇ ವಿನಃ ಅವರಿಂದ ಆಗಿದ್ದೀನಿ ಅನ್ನುವರನ್ನು ತೋರಿಸಿ ಅಂತ ಹೇಳ್ತಾಯಿದ್ರು. ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದ್ಯಾಟ್ ಜಸ್ಟ್ ಬಿಕಾಸ್ ಅವರೊಟ್ಟಿಗೆ ಹೋಗುವ ಸೆಲೆಕ್ಷನ್ನು ತಗೊಂಡವರು ಹೋದವರು ಮುಳುಗಿದ್ರೋ ಒಳ್ಳೆಯದಾದ್ರೆ ಅದು ನಮ್ಮ ಟಿ ವಿಯ ಪರಿಧಿಯಲ್ಲಿ ಅದು ಬರಲ್ಲ. ಬಟ್ ಸಾಮಾಜಿಕ ಕಳಕಳಿಯಿಂದ ಇವತ್ತು ಐ ಥಿಂಕ್ ಕೆಲವು ಹೋರಾಟಗಳಾಯ್ತು, ವಿಡಿಯೋಗಳು ನಮ್ಮ ಹತ್ರ ಇರ್ಬೋದು. ಐ ವಾಂಟ್ ಟು ಪ್ಲೇ ದ್ಯಾಟ್ ವಿಡಿಯೋಸ್. ಯಾವ ರೀತಿಯ ಹೋರಾಟಗಳನ್ನು ದೇವೇಗೌಡರು ಮತ್ತು ಕುಮಾರಸ್ವಾಮಿಗಳು ಮಾಡ್ತಾ ಇದ್ರು ಅನ್ನುವ ಹೋರಾಟ ವಿಡಿಯೋದೊಂದಿಗೆ ಐ ವಾಂಟ್ ಟು ಸ್ಟಾರ್ಟ್ ದಿಸ್ ಪ್ರೋಗ್ರಾಮ್. ಸ್ಟಾರ್ಟ್. ವಿರುದ್ಧ ಹೋರಾಟ ಮಾಡಿ ಯಾವಾಗ ಕರ್ನಾಟಕದ ವಿಧಾನಸಭೆಯಲ್ಲಿ ಕಾಗೋಡು ತಿಮ್ಮಪ್ಪನವರು ಸ್ಪೀಕರ್ ಆಗಿದ್ದಾಗ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಈ ವಿಷಯನ ಭಾರತೀಯ ಜನತಾ ಪಾರ್ಟಿಯ ಇಬ್ಬರು ಸದಸ್ಯರುಗಳು ಈ ವಿಷಯದ ಸದನದಲ್ಲಿ ಕೈಗೆತ್ತಿಕೊಂಡು ಹೋರಾಟ ಮಾಡಿ ಶುರು ಮಾಡೋದು. ಪ್ರಾರಂಭ ಅಲ್ಲಿಂದ ಶುರುವಾಯಿತು. ಅದಾದಮೇಲೆ ವಿಧಾನಸಭೆಯಲ್ಲಿ ಈ ಒಂದು ವಿಷಯದ ಬಗ್ಗೆ ಸುದೀರ್ಘ ಚರ್ಚೆ ಮಾಡಬೇಕು ಅಂತ ಈ ನೈಸ್ ವಿರುದ್ಧ ಹೋರಾಟ ಮಾಡಿ ಯಾವಾಗ ಕರ್ನಾಟಕದ ವಿಧಾನಸಭೆಯಲ್ಲಿ ಕಾಗೋಡು ತಿಮ್ಮಪ್ಪನವರು ಸ್ಪೀಕರ್ ಆಗಿದ್ದಾಗ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಈ ವಿಷಯನ
ಭಾರತೀಯ ಜನತಾ ಪಾರ್ಟಿಯ ಇಬ್ಬರು ಸದಸ್ಯರುಗಳು ಈ ವಿಷಯದ ಸದನದಲ್ಲಿ ಕೈಗೆತ್ತಿಕೊಂಡು ಹೋರಾಟ ಮಾಡಿ ಶುರು ಮಾಡಿದ್ರು. ಪ್ರಾರಂಭ ಅಲ್ಲಿಂದ ಶುರುವಾಯಿತು. ಅದಾದಮೇಲೆ ವಿಧಾನಸಭೆಯಲ್ಲಿ ಈ ಒಂದು ವಿಷಯದ ಬಗ್ಗೆ ಸುದೀರ್ಘ ಚರ್ಚೆ ಮಾಡಬೇಕು ಅಂತ ಈ ನೈಸ್ ವಿರುದ್ಧ ಹೋರಾಟ ಮಾಡಿ ನೈಸ್ ಕಂಪನಿಗೆ ಸೈನ್ ಹಾಕ್ದಾರೆ ಯಾರು? ಅವ್ರು ಹೇಳಿರೋದೇನು? ಬೆಂಗಳೂರು ಮೈಸೂರು ರಸ್ತೆ ಮಾಡಲಿಕ್ಕೆ ದೇವೇಗೌಡರು ಸೈನ್ ಹಾಕಿದ್ರು ಅಂತ. ದೇವೇಗೌಡರು ಸೈನ್ ಹಾಕಿದ್ದು ಇವರಿಬ್ಬರು ಅಣ್ಣ ತಮ್ಮಂದರಿಗೆ ಆ ನೈಸ್ ರಸ್ತೆ ಹೆಸರಿನಲ್ಲಿ ಅವನ ಜೊತೆ ಶಾಮೀಲಾಗ್ಬಿಟ್ಟು ಜಮೀನು ಹೊಡೀರಿ ರೈತರದು ಅಂತಲ್ಲ ದೇವೇಗೌಡರು ಸೈನ್ ಹಾಕಿದ್ದು ಇವರಿಗೆ. ಆ ನೈಸ್ನಲ್ಲಿ ಏನೇನಾಗಿದೆ, ಮೂಲ ಒಪ್ಪಂದಗಳೇನಿತ್ತು, ಏಕೆಂದರೆ ಪದೇ ಪದೇ ಅದು ದೇವೇಗೌಡರ ಪಾಪದ ಕೂಸು, ದೇವೇಗೌಡರ ಪಾಪದ ಕೂಸು ಅಂತಾರೆ. ದೇವೇಗೌಡರು ಮಾಡಿದ ಉದ್ದೇಶಗಳೇನು? ರಸ್ತೆ ಕೆಲಸ ಯಾವ ರೀತಿ ಇರಬೇಕು, ಟೌನ್ಶಿಪ್ ಯಾವ ರೀತಿ ಇರಬೇಕು, ಅವರು ಮಾಡಿದ್ದು ಮೂಲ ಒಪ್ಪಂದಗಳೇನಿದೆ, ಆಮೇಲೆ ಇವರೆಲ್ಲ ಏನೇನು ಮಾಡಿದ್ದಾರೆ, ಇವರಿಂದ ಏನಾಯಿತು, ಏನೋ ಬಿತ್ತಲಿ ಅಂತಲ್ಲ ದಾಖಲೆ ಮಹಾನ್ ಸಾಧನೆ ಮಾಡಿರೋದು ಎಲ್ಲ ನಿಮ್ಮ ಮುಂದೆ ಇಡ್ತೇನೆ. ಇಲ್ಲಿ ನೈಸ್ ಕಂಪನಿ, ಇಲ್ಲೆಲ್ಲ ವಿಶ್ವನಾಥ್ ಎಲ್ಲ ಇರಬೇಕು. ಇಲ್ಲಿ ನಮ್ಮ ಯಲಹಂಕದ ವಿಶ್ವನಾಥ್ ನೈಸ್ ಕಂಪನಿ ಬೆಂಗಳೂರು ಮೈಸೂರು ರಸ್ತೆ ಮಾಡ್ತೀವಿ ಅಂತ ಹೇಳಿ ಲೂಟಿ ಹೊಡ್ಕೊಂಡು ಕೂತಿದ್ದಾರೆ ಶಿವಕುಮಾರ್ ಜೊತೆ ಸೇರಿ. ಸದನ ಸಮಿತಿ ರಿಪೋರ್ಟ್ ಜಯಚಂದ್ರ ಕೊಟ್ಟರು. ಎಷ್ಟು ವರ್ಷ ಆಯ್ತು? ಯಾತಕಪ್ಪ? ಬಡವರ ಪರವಾಗಿ ಕೆಲಸ ಮಾಡೋ ಮುಖ್ಯಮಂತ್ರಿ, ದಲಿತರ ಬಗ್ಗೆ ಕೆಲಸ ಮಾಡೋ ಮುಖ್ಯಮಂತ್ರಿ, ಈ ಒಂದು ನೈಸ್ ಸಂಸ್ಥೆ ಹೆಸರಿನಲ್ಲಿ ಹಲವಾರು ದಲಿತ ಕುಟುಂಬಗಳನ್ನ ಇವತ್ತು ರೈತರನ್ನ ಬೀದಿ ಪಾಲು ಮಾಡಿದ್ರು. ಎಲ್ಲೋಗಿದೆ ನಿಮ್ಮ ಧ್ವನಿ? ಎಲ್ಲಡಗೋಗಿದೆ ಸಿದ್ದರಾಮಯ್ಯನವರೇ? ಮಾಡಿ ಈ ಕೆಲಸ ಮೊದಲು ಸರಿ ಮಾಡಿ. ವೆರಿ ಕ್ಲಿಯರ್. ಈ ವಿಡಿಯೋಗಳನ್ನು ನಾನು ಯಾಕೆ ತೋರಿಸಿದ್ದೀನಿ ಅಂತ ಹೇಳಿದರೆ, ಇವರಿಗೆ ರೈತರ ಬಗ್ಗೆ ಇರುವ ಕಾಳಜಿ ಎಂಥದ್ದು ಅಂತ. ನಾನು ನೈಸಿನ ಬಗ್ಗೆ ಮತ್ತೆ ಮಾತಾಡ್ತೀನಿ. ನೈಸ್ ಇಲ್ಲದಿದ್ದರೆ ಏನಾಗ್ತಾ ಇತ್ತು ಇವತ್ತು? ಓಕೆ, ನೈಸ್ ಏನಕ್ಕೆ ನಿಲ್ತು? 5,000 ಎಕರೆ ನೀವಿಗೆ ಕೊಟ್ಟರೆ 1,000 ಎಕರೆ ಯಾರು ಕೇಳಿದ್ರು? ದಟ್ ಸ್ಟೋರಿ ವಿ ವಿಲ್ ಕಮ್ ಲೇಟರ್. ಈಗ ನೈತಿಕತೆಯ ಕತೆಗೆ ಬರುವ. ಇಲ್ಲಿ ಇವರು ರೈತರ ಬಗ್ಗೆ ಎಷ್ಟೊಂದು ಕಾಳಜಿ ಅಂತ ನಮಗೆ ಹೇಳ್ತಾರೆ. ನೋಡಿ, ಅವರು ಯಾವ ಹೋರಾಟಕ್ಕೂ ಸಿದ್ಧ. ಕಾವೇರಿಯ ವಿಷಯಕ್ಕೆ ಬಂದಾಗ ಕಾವೇರಿಗಿಂತ ಜಾಸ್ತಿ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಕಣ್ಣೆರೆಸಿದ್ದು ಇದೆ. ಆ ಕಣ್ಣೀರನ್ನು ಏನಾದರೂ KRS ಕೆಳಗಡೆ ನಿಂತ್ಕೊಂಡು ಹತ್ತಿಬಿಟ್ಟಿದ್ರೆ ಮಂಡ್ಯಕ್ಕೆ ಕಣ್ಣೀರಿನ ನೀರೇ ಸಾಕಾಗ್ತಿತ್ತೋ ಏನೋ ಅನ್ನುವ ಇದಿತ್ತು, ನಮಗೆ ಗೊತ್ತಿದೆ. ಇವತ್ತು ಟವಲ್ ಹಿಡ್ಕೊಂಡೆ ಕುಮಾರಸ್ವಾಮಿಯವರು ಮತ್ತು ಇವರು ತಿರುಗ್ತಾರೆ. ಕರೆಕ್ಟ್. ನನಗೆ ಎಲ್ಲಿವರೆಗಿನ ದೇವೇಗೌಡರ ಕಾಳಜಿ ಸೊಸೈಟಿಯ ಮೇಲೆ, ಸಮಾಜದ ಮೇಲೆ ಇತ್ತು ಅನ್ನುವ ಭರವಸೆ ಇತ್ತಂದರೆ, ಅವರನ್ನು 2 ಜನ ಕೈಯಲ್ಲಿ ಹೆಗಲ ಮೇಲೆ ಹೆಗಲಾಕ್ಕೊಂಡು ಕರ್ಕೊಂಡು ಹೋಗ್ಬೇಕು. ಇವತ್ತು 92ನೇ ವಯಸ್ಸು. ನಾನು ನೋಡಿದ್ದೀನಿ ಅವರು ಕಾಲ ಮೇಲೆ ಇಟ್ಕೊಂಡು ಯೋಗ ಮಾಡೋದು, ಹಗ್ಗ ಕಟ್ಕೊಂಡು ಯೋಗ ಮಾಡೋದು ಎಲ್ಲ ನೋಡಿದಾಗ ನಮಗೆ ಐ ಡೋಂಟ್ ಥಿಂಕ್ ಸೊ ವಿ ಕ್ಯಾನ್ ಆಲ್ ಇವತ್ತಿನ ನಮ್ಮ ಏಜಲ್ಲೂ ಅದನ್ನು ಮಾಡಲಿಕ್ಕೆ ಆಗುತ್ತಾ ಅಂತಲ್ವ. ನಾನು ಎಣಿಸ್ತಾ ಇದ್ದಿದ್ದು ಇವರು ಸೊಸೈಟಿಗಾಗಿ ಮಾಡ್ತಾ ಇದ್ದಾರಾ ಅಥವಾ ತನ್ನ ಫ್ಯಾಮಿಲಿಗಾಗಿ ಮಾಡ್ತಾ ಇದ್ದಾರಾ ಅಂತ. ಎಲ್ಲರ ಒಂದು ಧ್ವನಿ ಇತ್ತು. JDS ಅಂದರೆ ಇದು ಫ್ಯಾಮಿಲಿ ಕಂಪನಿ, ಕುಟುಂಬ ರಾಜಕಾರಣ. ಇದನ್ನು ನಾನು ಮಾತ್ರ ಹೇಳಿದಲ್ಲ, ದೇಶದ ಘನವೆತ್ತ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ಕೂಡ ಲಾಸ್ಟ್ ಎಲೆಕ್ಷನಲ್ಲಿ ಹೇಳಿದ್ದಾರೆ, ನೀವು ಯಾರಿಗಾದರೂ ವೋಟ್ ಹಾಕಿ ಈ ಭಾರತ ದೇಶದಲ್ಲಿ JDS ಅಂತ ಒಂದು ಪಕ್ಷಕ್ಕೆ ವೋಟ್ ಹಾಕಬೇಡಿ ಅಂತಲೂ ಪ್ರಧಾನಮಂತ್ರಿಯವರೇ ಇಲ್ಲಿ ಕೈ ಮುಗಿದು ಮಂಡ್ಯದಿಂದ ಹಿಡಿದು ಎಲ್ಲ ಕಡೆ ಕೇಳ್ಕೊಂಡಿದ್ದಾರೆ. ಇದು ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಫ್ಯಾಮಿಲಿಯ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಇದು ಕರ್ನಾಟಕಕ್ಕೆ ಆಘಾತಕಾರಿಯಂತಹ ಒಂದು JDS ಪಕ್ಷ ಅಂತಲೂ ಹೇಳಿದ್ದಾರೆ. ಇಟ್ ಈಸ್ ನಾಟ್ ಇದಕ್ಕೆ ನನ್ನ ಲೇಪನ ಏನು ಹಚ್ಚಬೇಕಾಗಿಲ್ಲ.